ಹಾಯ್ ಹಲೋ ಎಲ್ಲರಿಗೂ ಪ್ರೈಸ್ ಲಾರ್ಡ್ ಸ್ವಾಗತ ಸುಸ್ವಾಗತ ನಮ್ಮ ಒಂದು ಗುಡ್ ಫ್ರೈಡೇ ಸೀರೀಸ್ನ ವೀಡಿಯೋಸ್ಗಾಗಿ. ಗೆತ್ಸೆಮನೆ ತೋಟದಲ್ಲಿ ಏನಾಯಿತು, ಗೆತ್ಸೆಮನೆ ತೋಟದಲ್ಲಿ ನಡೆದಂಥ ಕಾರ್ಯವಾದರೂ ಏನು, ಯಾಕೆ ಈ ಗೆತ್ಸೆಮನೆ ತೋಟದ ಒಂದು ಇಂಪಾರ್ಟೆನ್ಸ್ ಪ್ರಾಮುಖ್ಯತೆಯನ್ನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದಾರೆ ಅಂತ ತಿಳ್ಕೊಬೇಕಾ? ಈ ವಿಡಿಯೋನ ನೋಡಿ. ಗೆತ್ಸೆಮನೆ ತೋಟ ಸತ್ಯವೇದದಲ್ಲಿ ಭಾಳ 4 ಸುವಾರ್ತೆಗಳಲ್ಲೂ ವಿಭಿನ್ನ ರೀತಿಯಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ಬೋದು. ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಇನ್ನೇನು ಕೊನೆಯ ಸಮಯಗಳಲ್ಲಿ ಆತನು ಇನ್ನೇನು ರಾಜರ ಒಂದು ಕೊನೆಯ ಒಂದು ಶಿಕ್ಷೆಗೆ ಒಳಪಡಬೇಕು ಅನ್ನುವಂಥ ಸಮಯದಲ್ಲಿ ಆತನು ತಂದೆಯಾದಂಥ ದೇವರಿಗೆ ಪ್ರಾರ್ಥನೆ ಮಾಡೋದನ್ನು ನಾವು ಅಲ್ಲಿ ನೋಡ್ಬೋದು. ಆತನು ಒಬ್ಬಂಟಿಗನಾಗಿ ಪ್ರಾರ್ಥನೆ ಮಾಡೋದನ್ನು ಮತ್ತು ಅಳುತ್ತಾ ಪ್ರಾರ್ಥನೆ ಮಾಡೋದನ್ನು, ಆತನ ಕಷ್ಟವನ್ನು ಹೇಳ್ಕೊಳ್ಳೋದನ್ನು ಕೂಡ ನಾವು ನೋಡ್ಬೋದು. ಆತನು ನನಗೆ ಇರುವಂಥ ಈ ಒಂದು ಪಾತ್ರೆಯನ್ನು ತೆಗಿ ಅಂತೇಳಿ ಒಂದು ದೇವರಿಗೆ ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ಬೋದು. ಅಲ್ಲಿ ಒಂದು ವಾಕ್ಯ ಭಾಗ ಕೂಡ ಬರೆಯಲ್ಪಟ್ಟಿದೆ. ಏನಂತಂದರೆ, ಆತನ ಕಣ್ಣೀರು ರಕ್ತವಾಗಿ ಮಾರ್ಪಡಿತ್ತು. ಅಂದರೆ ಆತನು ಅಷ್ಟು ಕಠಿಣವಾದಂಥ ಆ ಒಂದು ಕಾಲದಲ್ಲಿ ಆತನಿದ್ದು. ಅಂದರೆ ಅಷ್ಟು ಆ ಒಂದು ಪರಿಸ್ಥಿತಿನ ನೀವು ಊಹೆ ಮಾಡಿಕೊಳ್ಳ್ರಿ. ಇಡೀ ಒಂದು ಲೋಕದ ರಕ್ಷಕನು ಈಗ ಸುತ್ತುವರೆದು ನೋಡಿದರೆ ಎಲ್ಲ ಬರೀ ಸೈನಿಕರು, ಎಲ್ಲ ರಾಜರು, ಎಲ್ಲರೂ ಆತನ ಅವಮಾನ ಮಾಡೋರೆ, ಎಲ್ಲರೂ ಆತನ ಅಟ್ಯಾಕ್ ಮಾಡೋರೆ, ಎಲ್ಲರೂ ಆತನ ಸುವಾರ್ತೆಯನ್ನು ನಿಲ್ಲಿಸ್ಬೇಕಂತ ಯೋಚನೆ ಮಾಡುವಂಥ ವ್ಯಕ್ತಿಗಳೇ, ಆತನ ಸುವಾರ್ತೆಯನ್ನು ನಿಲ್ಲಿಸ್ಬೇಕಂತ ನೋಡ್ತಾ ಇರುವಂಥ ವ್ಯಕ್ತಿಗಳೇ ಸುತ್ತಿರೋದ್ರಿಂದ ಆತನು ಲಾಸ್ಟ್ಗೆ ಕೊನೆಯದಾಗಿ ದೇವರಿಗೆ ಆ ಒಂದು ಗೆತ್ಸೆಮನೆ ತೋಟದಲ್ಲಿ ಆತನು ಕೊನೆಯ ವಿಷಯವಾಗಿ ಮತ್ತು ಆತನು ತಂದೆಯಾದಂಥ ದೇವರಿಗೆ ಪ್ರಾರ್ಥನೆ ಮಾಡೋದನ್ನು ಎಲ್ಲ 4 ಸುವಾರ್ತೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ಬೋದು. ಅಲ್ಲಿ ನಿಜವಾಗ್ಲೂ ಯೇಸು ಸ್ವಾಮಿ ಒಂಟಿಯಾಗಿ ಒಬ್ಬಂಟಿಗತನನಾಗಿ ಮತ್ತು ಆತನು ಏನು ಕಷ್ಟಪಡ್ತಾ ಇದ್ದ ಮತ್ತು ಆತನು ಏನು ಸಮಸ್ಯೆ ಅನುಭವಿಸ್ತಾ ಇದ್ದ ಅಂತಂದೇಳಿ ಆತನು ತಂದೆಯಾದಂಥ ದೇವರಿಗೆ ಎಕ್ಸ್ಪ್ರೆಸ್ ಮಾಡೋದನ್ನು ನಾವು ಅದರ ಮೂಲಕ ನಾವು ಕಲ್ತೀವಿ.